ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಿರೋದು ಭಾರತ. ಇರಾನ್ ರಾಯಭಾರ ಕಚೇರಿಯಲ್ಲಿ ಸಂತಾಪವನ್ನು ಸೂಚಿಸಿದೆ ಭಾರತ. ಸಂತಾಪದ ಪುಸ್ತಕದಲ್ಲಿ ಸೈನ್ ಮಾಡಲಾಗಿದೆ. ದೆಹಲಿಯಲ್ಲಿರ್ತಕ್ಕಂಥ ಇರಾನ್ ರಾಯಭಾರ ಕಚೇರಿ ಭಾರತದ ಪರವಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಈ ಒಂದು ಸೈನ್ ಮಾಡಿದ್ದಾರೆ. ಇಲ್ಲಿ ಸಂತಾಪದ ಪುಸ್ತಕದಲ್ಲಿ ಒಂದು ಸೈನ್ ಮಾಡಿದ್ದಾರೆ. ಇಲ್ಲಿವರೆಗೂ ಭಾರತ ಕಾದು ನೋಡ್ತಾ ಇತ್ತು ಅಂತ ಕಾಣುತ್ತೆ. ಭಾರತ ಯಾವೊಬ್ಬ ರಾಜತಾಂತ್ರಿಕ ಅಧಿಕಾರಿಯ ಕಡೆಯಿಂದನೂ ಕೂಡ ಖಮೇನಿ ಹತ್ಯೆಗೆ ಸಂಬಂಧಪಟ್ಟಂತೆ ಸಂತಾಪವಾಗಲಿ ಶೋಕದ ಮಾತಾಗಲಿ ಇರಲೇ ಇಲ್ಲ. ಭಾರತ ವೆಯ್ಟ್ ಆ್ಯಂಡ್ ಸಿ ಪಾಲಿಸಿನಲ್ಲಿ ಮಾಡ್ತಾ ಇತ್ತು. ಏನು ಮಾಡಬಹುದು ನಾವು ಇಂಥ ಸಂದರ್ಭದಲ್ಲಿ? ಈಗ ಇದಕ್ಕೆ ಸಂತಾಪ ಸೂಚಿಸಿದರೆ ನೋಡಿ, ಇಲ್ಲಿ ಸಂತಾಪ ಬೇರೆ, ವಿಷಾದ ಬೇರೆ, ಪದ ಬಳಕೆ ಇರುತ್ತಲ್ಲ, ಇಲ್ಲಿ ಬಹಳ ಸೂಕ್ಷ್ಮ ಇದು. ಸಂತಾಪ ಬೇರೆ, ವಿಷಾದ ಬೇರೆ, ದುಃಖ ಬೇರೆ, ಶೋಕ ಬೇರೆ. ಘಟನೆ ಖಂಡಿಸ್ತಾ ಇದ್ದೀವಿ ನಾವು ಅಂತ ಹೇಳುವುದು ಬೇರೆ, ಇದು ತಪ್ಪು ಅಂತ ಹೇಳುವುದು ಬೇರೆ, ಅಮೆರಿಕ ಮಾಡಿದ್ದು ಸರಿಯಲ್ಲ ಅಂತ ಹೇಳುವುದು ಬೇರೆ, ಇಸ್ರೇಲ್ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳುವುದು ಬೇರೆ. ಒಂದೊಂದು ಪದ ಬಳಸಬೇಕಾದರೂ ಬಹಳ ಅಳೆದು ತೂಗಿ ಬಳಸಬೇಕಾಗತ್ತೆ. ಇಲ್ಲಿ ಇದು ತಪ್ಪು ಅಂತ ಹೇಳಿದ್ರೆ ಭಾರತ ಅಮೆರಿಕಕ್ಕೆ ವಿರುದ್ಧ ಇದೆ ಅಂತ, ಈ ಥರ ಮಾಡಬಾರ್ದಾಗಿತ್ತು ಇಸ್ರೇಲ್ ಅಂತ ಹೇಳಿದ್ರೆ ಇಸ್ರೇಲನ್ನು ಕಳ್ಕೊಳ್ತೀವಿ, ಅಮೆರಿಕವನ್ನು ಕಳ್ಕೊಳ್ತೀವಿ. ಇದು ಆಕ್ರಮಣಕಾರಿ ನೀತಿ ಅಂತ ಹೇಳಿಬಿಟ್ಟಾಗ ರಾಜತಾಂತ್ರಿಕವಾಗಿ ತೊಡಕಾಗುತ್ತೆ. ಭಾರತಕ್ಕೆ ಪ್ರತಿಕೂಲ ಪರಿಸ್ಥಿತಿ ಸೃಷ್ಟಿ ಮಾಡಬಹುದದು. ಈಗೇನಾಗಿದೆ, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿಯಲ್ಲಿ ಬರೆದಿದ್ದಾರೆ, ಸಂತಾಪಗಳಿವೆ ಭಾರತದ್ದು ಅಂತ. ಸಂತಾಪದ ಪುಸ್ತಕಕ್ಕೆ ಅವರು, ಆ ಪುಸ್ತಕವೇ ಸಂತಾಪದ ಪುಸ್ತಕ, ಅದರಲ್ಲೊಂದು ಸೈನ್ ಮಾಡಿ ಬಂದಿದ್ದಾರೆ ವಿಕ್ರಮ್ ಮಿಶ್ರಿ ಅವರು. ಆ ಮೂಲಕವಾಗಿ ತನ್ನ ಒಂದು ಹೇಳಿಕೆಯನ್ನು ಭಾರತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವಂತೆ ಇಲ್ಲಿ ದಾಖಲು ಮಾಡಿದೆ.